ಮೊದಲನೇ ಪ್ರಶ್ನೆ ನೋಡೋಣ. ಮಾಂಬ ಹೆಸರಿನ ಯಾವ ಜೀವಿ ಇದೆ? ಆಪ್ಷನ್ ಎ ಕಪ್ಪೆ, ಬಿ ಹಾವು, ಸಿ ಚೇಳು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು. ಮಾಂಬ ಹೆಸರಿನ ಹಾವು ಇದೆ. ಎರಡನೇ ಪ್ರಶ್ನೆ. ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ದೊಡ್ಡ ಗ್ರಹ? ಆಪ್ಷನ್ ಎ 1ನೇ ಗ್ರಹ, ಬಿ 3ನೇ ಗ್ರಹ, ಸಿ 4ನೇ ಗ್ರಹ, ಡಿ 5ನೇ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಡಿ 5ನೇ ಗ್ರಹ. ಭೂಮಿಯು ಸೌರವ್ಯೂಹದಲ್ಲಿ 5ನೇ ದೊಡ್ಡ ಗ್ರಹವಾಗಿದೆ. ಮೂರನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವು ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನು ಹೊಂದಿದೆ? ಆಪ್ಷನ್ ಎ ಗೋವಾ, ಬಿ ಕೇರಳ, ಸಿ ಸಿಕ್ಕಿಂ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಭಾರತದ ಸಿಕ್ಕಿಂ ರಾಜ್ಯವು ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ. ಗಿಡ್ಡ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ? ಆಪ್ಷನ್ ಎ ಪಂಜಾಬ್, ಬಿ ಆಂಧ್ರಪ್ರದೇಶ, ಸಿ ನೇಪಾಳ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಗಿಡ್ಡ ಎಂಬುದು ಪಂಜಾಬ್ ರಾಜ್ಯದ ಜಾನಪದ ನೃತ್ಯವಾಗಿದೆ. ಐದನೇ ಪ್ರಶ್ನೆ. ರೇಷ್ಮೆಯ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಮನಗರ, ಬಿ ಮೈಸೂರು, ಸಿ ಚನ್ನಪಟ್ಟಣ, ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಎ ರಾಮನಗರ. ರೇಷ್ಮೆಯ ನಾಡು ಎಂದು ರಾಮನಗರವನ್ನು ಕರೆಯುತ್ತಾರೆ. ಆರನೇ ಪ್ರಶ್ನೆ. ಒಂದು ಸಹಸ್ರಮಾನದಲ್ಲಿ ಎಷ್ಟು ವರ್ಷಗಳು? ಆಪ್ಷನ್ ಎ 100 ವರ್ಷಗಳು, ಬಿ 10 ವರ್ಷ, ಸಿ 500 ವರ್ಷ, ಡಿ 1000 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 1000 ವರ್ಷ. ಒಂದು ಸಹಸ್ರಮಾನ ಎಂದರೆ 1000 ವರ್ಷಗಳು. ಏಳನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ಎ ರಾಜಸ್ಥಾನ, ಬಿ ಮಹಾರಾಷ್ಟ್ರ, ಸಿ ಕರ್ನಾಟಕ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ಭಾರತದ ಹರಿಯಾಣ ರಾಜ್ಯವು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಎಂಟನೇ ಪ್ರಶ್ನೆ. ಯಾವ ದೇಶದಲ್ಲಿ ಜೂನ್ ತಿಂಗಳಲ್ಲಿ ಸೂರ್ಯ ಮುಳುಗುವುದಿಲ್ಲ? ಆಪ್ಷನ್ ಎ ರಷ್ಯಾ, ಬಿ ಜಪಾನ್, ಸಿ ನೇಪಾಳ, ಡಿ ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ಲ್ಯಾಂಡ್ ದೇಶದಲ್ಲಿ ಜೂನ್ ತಿಂಗಳಲ್ಲಿ ಸೂರ್ಯ ಮುಳುಗುವುದಿಲ್ಲ. ಒಂಬತ್ತನೇ ಪ್ರಶ್ನೆ. ಟೀ ಅಥವಾ ಕಾಫಿ ಯಾವುದನ್ನು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಟೀ, ಬಿ ಕಾಫಿ, ಸಿ ಎ ಮತ್ತು ಬಿ, ಡಿ ಟೀ ಮತ್ತು ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿ. ಕಾಫಿಯಲ್ಲಿ ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಅಂಶವು ಅಧಿಕ ಮಟ್ಟದಲ್ಲಿ ಇರುವುದರಿಂದ ಇದು ಹೃದಯಕ್ಕೆ ಒಳ್ಳೆಯದು. ಇದರಲ್ಲಿರುವ ಕೆಫಿನ್ ಹಾಗೂ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವು ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ.
ಮತ್ತು ಹೃದಯದ ಬಡಿತವು ನಿಯಮಿತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಪ್ರಮುಖವಾಗಿ ದಿನಕ್ಕೆ 1 ಕಪ್ ಕಾಫಿ ಸೇವನೆ ಮಾಡುವವರಲ್ಲಿ, ಅದರಲ್ಲೂ ಮುಖ್ಯವಾಗಿ ಶುಗರ್ಲೆಸ್ ಕಾಫಿ, ಹೃದಯದ ವೈಫಲ್ಯದ ಅಪಾಯ 5 ರಿಂದ 12 ರಷ್ಟು ಕಡಿಮೆ ಇರುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಆದರೆ ನಿಮಗೆ ಗೊತ್ತಿರಲಿ, ಹೃದಯದ ಆರೋಗ್ಯವನ್ನು ಕಾಪಾಡಲು ಕಾಫಿಯನ್ನು ಮಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಮುಖ್ಯ ಮತ್ತು ಪ್ರಮುಖವಾಗಿ ಕಾಫಿಗೆ ಸಕ್ಕರೆ ಬೆರೆಸದೆ ಕುಡಿಯುವುದು ಬಹಳ ಒಳ್ಳೆಯದು. 10ನೇ ಪ್ರಶ್ನೆ. ಗೌತಮ ಬುದ್ಧನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಕುಪ್ಪಳ್ಳಿ, ಬಿ ಲುಂಬಿನಿ, ಸಿ ಕುಶಿನಗರ, ಡಿ ಶಾಂತಿನಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಲುಂಬಿನಿ. ಗೌತಮ ಬುದ್ಧನ ಜನ್ಮಸ್ಥಳ ಲುಂಬಿನಿ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ನಾಟ್ಯ ಮಯೂರಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.